ನಮಸ್ತೆ. ಎಲ್ಲರೂ ದೇವ್ರ ದಯಿಂದ ಆರಾಮಾಗಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಈ ಹೊಸ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರುತ್ತೆ. ಒಬ್ಬ ಒಂಟಿ 55 ಪ್ಲಸ್ ಮೇಲೆ ವಯಸ್ಸಾಗಿರುವಂತಹ ಒಬ್ಬ ಒಂಟಿ ಗಂಡಸು, ಅಂದರೆ ಹೆಂಡತಿ ಇಲ್ಲದ ಗಂಡಸು ಯಾವ ರೀತಿ ಜೀವನದ ಪರಿಸ್ಥಿತಿಯನ್ನು ಎದುರಿಸ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋಕ್ಕೆ ಹೊರಟಿದ್ದೀನಿ. ಎಲ್ಲರೂ ಒಂಟಿ ಮಹಿಳೆಯ ಪರಿಸ್ಥಿತಿಯನ್ನು ವಿವರಣೆ ಮಾಡಿರ್ತಾರೆ. ನಾನಿವತ್ತು ಒಂಟಿ ಗಂಡಿನ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಇದು ನಾನು ಪ್ರತ್ಯಕ್ಷವಾಗಿ ನೋಡಿರುವಂತಹ ಒಂದು ಮನೆಯ ಸನ್ನಿವೇಶ. ಅದನ್ನೇ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಹೊರಟಿದ್ದೀನಿ. ಒಂದು ಸಂಸಾರ ಅಂದರೆ ಗಂಡ ಹೆಂಡತಿ ಇರ್ತಾರೆ. ಅವರು ಅನ್ಯೋನ್ಯವಾಗಿ ಚೆನ್ನಾಗೇ ಇರ್ತಾರೆ. ಸಂಸಾರ ಅಂದಮೇಲೆ ಸಣ್ಣ ಪುಟ್ಟ ಗಲಾಟೆ ಬಂದೇ ಬರುತ್ತೆ. ಅದೇ ರೀತಿ ಅವ್ರ ಮನೇಲೂ ಸಹ ಕೆಲವು ಗಲಾಟೆಗಳು ಇರುತ್ತೆ. ಆದರೂ ಸಹ ಅವರು ಚೆನ್ನಾಗೇ ಸಂಸಾರ ಮಾಡಿಕೊಂಡು ಆರಾಮವಾಗಿ ಇರ್ತಾರೆ. ಈ ಗಂಡ ಹೆಂಡತಿಗೆ 2 ಹೆಣ್ಣು ಮತ್ತು 1 ಗಂಡು ಮಕ್ಕಳು ಇರ್ತಾರೆ. ಅವರಿಗೆ ಆಗಲೇ ಅವರು ಮದುವೆಯನ್ನು ಮಾಡಿರ್ತಾರೆ. ಹೆಣ್ಮಕ್ಳಿಗೂ ಸಹ ಮದುವೆಯನ್ನು ಮಾಡಿ ಅವರವ್ರ ಮನೆಗೆ ಅವರನ್ನು ಕಳಿಸಿರ್ತಾರೆ. ಗಂಡು ಮಗನಿಗೂ ಸಹ ಮದುವೆಯನ್ನು ಮಾಡಿರ್ತಾರೆ. ಹೀಗೆ ಇರಬೇಕಾದ್ರೆ ಈ ಗಂಡ ಹೆಂಡತಿ ಆರೋಗ್ಯವಾಗೇ ಇರ್ತಾರೆ. ಆ ಅಮ್ಮ ಒಂದು ಕೆಲಸದಲ್ಲೂ ಸಹ ಇರ್ತಾರೆ. ಈ ಅಪ್ಪ ಅಷ್ಟೊಂದು ಚೆನ್ನಾಗಿರೋ ಕೆಲಸದಲ್ಲೇನಿರಲ್ಲ, ಅಂದರೆ ಅಯ್ಯಮ್ಮ ಸ್ವಲ್ಪ ಚೆನ್ನಾಗಿರೋ ಕೆಲಸದಲ್ಲೇ ಇರ್ತಾರೆ. ಹೀಗೆ ಇರಬೇಕಾದ್ರೆ ಈ ಅಪ್ಪನಿಗೊಂದು 60 ವರ್ಷ ಆಗಿರುತ್ತೆ. ಆ ಅಮ್ಮಂಗೊಂದು 57-58 ವರ್ಷ ಅಂದ್ಕೊಳ್ಳಿ. ಅಷ್ಟರಲ್ಲಿ ಆ ದೇವರ ಆಶೀರ್ವಾದ ಮುಗ್ದಿತ್ತೋ ಏನೋ, ಆ ಅಮ್ಮಂಗೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಆ ಅಮ್ಮ ಸ್ವರ್ಗಸ್ಥರಾಗ್ತಾರೆ. ಆಗ ಈ ಅಪ್ಪ ಒಂಟಿಯಾಗ್ಬಿಡ್ತಾರೆ. ಆಗ ಇವರು ತುಂಬಾ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವ್ರಿಗೆ ಅವರ ಹೆಂಡತಿ ಕಡೆಯಿಂದ ಸ್ವಲ್ಪ ದುಡ್ಡು ಸಹ ಬಂದಿರುತ್ತೆ. ಹೆಂಡತಿಯ ಕೆಲವು ಒಡವೆಗಳು ಸಹ ಇರುತ್ತೆ. ಮತ್ತು ಇವರ ಹೆಸ್ರಿಗೆ ಅವರು ಸೆಕ್ಯೂರ್ ಆಗಿರುವಂಥ ಜಾಬಲ್ಲಿ ಇದ್ದಿದ್ದರಿಂದ ಇವ್ರ ಹೆಸ್ರಿಗೆ ಅರ್ಧ ಪೆನ್ಷನ್ನು ಸಹ ಬರ್ತಾ ಇರುತ್ತೆ ಗಂಡನ ಹೆಸರಿಗೆ. ಏಕೆಂದರೆ ಅವರು ಗಂಡನ್ನೇ ನಾಮಿನಿ ಕೊಟ್ಟಿರ್ತಾರೆ. ಸರಿ, ಹೀಗೆ ಇರಬೇಕಾದ್ರೆ ಸ್ವಲ್ಪ ದಿನ ಆಗುತ್ತೆ. ಹೆಣ್ಮಕ್ಳು ಬರ್ತಾರೆ. ಅಪ್ಪ ಅಮ್ಮಂದು ಏನಾದರೂ ನೆನಪಿಗೆ ನಮಗೆ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಆ ಅಪ್ಪ ಹೇಳ್ತಾರೆ, ಅಂದರೆ ಅಷ್ಟರಲ್ಲಾಗಲೇ ಸೊಸೆ ಇವರ ಮೈಂಡನ್ನು ಚೆನ್ನಾಗಿ ವಾಶ್ ಮಾಡಿರ್ತಾರೆ. ಅವ್ರು ಹೇಳ್ತಾರೆ, ಅಯ್ಯಪ್ಪ ಇಲ್ಲ, ನಾನು ಯಾರಿಗೂ ಏನೂ ಕೊಡಲ್ಲ, ಎಲ್ಲ ನನ್ನ ಸೊಸೆನೇ, ಅವಳಿಗೆ ಎಲ್ಲ ಸೇರೋದು ಅಂತ ತುಂಬ ಕಠಿಣವಾಗಿ ಹೇಳ್ತಾರೆ. ಹೆಣ್ಮಕ್ಳು ಸರಿ, ಹೇಗೋ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಅವ್ರವ್ರ ಮನೆಗೆ ಹೋಗ್ತಾರೆ. ಹೆಣ್ಮಕ್ಳು ಏನು ಭಾರಿ ಸ್ಥಿತಿವಂತರಿಗೆ ಮದುವೆ ಮಾಡಿ ಕೊಟ್ಟಿರಲ್ಲ ಇವರು, ಅಂದರೂ ಅವ್ರವ್ರ ಮನೆಯಲ್ಲಿ ಅವರು ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು ಇರ್ತಾರೆ. ಸ್ವಲ್ಪ ದಿನ ಆಗುತ್ತೆ. ಈ ಸೊಸೆಗೆ ಇವರಲ್ಲಿದ್ದಂತಹ ದುಡ್ಡು, ಒಡವೆ, ಅವರಲ್ಲಿ ಇದ್ದಂಥ ಫಂಡು ಎಲ್ಲ ಸಹ ಅವ್ರಿಗೆ ಈ ಅಪ್ಪ ಕೊಟ್ಟುಬಿಡ್ತಾರೆ. ಇವರು ಫುಲ್ಲು ಖಾಲಿ ಕೈಯಾಗಿ ಕೂತ್ಕೋತಾರೆ. ಸರಿ, ಈ ವಯೋಸಹಜವಾದ ಆರೋಗ್ಯ ಹದಗೆಡುತ್ತಾ ಬರುತ್ತೆ. ಆಗ ಇವರ ಪರಿಸ್ಥಿತಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಏಕೆಂದರೆ ಖಾಲಿ ಕೈ, ಏನೂ ಇಲ್ಲ, ಯಾರೂ ಇವ್ರನ್ನ ಕರೆಕ್ಟಾಗಿ ನೋಡ್ಕೊಳ್ಳಲ್ಲ, ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ಒಂದು ಸರಿಯಾದ ಆರೋಗ್ಯಯುತವಾದ ಊಟ ಕೊಡಲ್ಲ, ಏನೂ ಇಲ್ಲ, ಬಾಯಿಗೆ ಬಂದಂತೆ ಬೈಯೋದು, ಹೀಯಾಳಿಸೋದು, ಇದೇ ಪರಿಸ್ಥಿತಿಯನ್ನು ಅವರು ಇರೋವರೆಗೂ ಬಂದ್ಬಿಡುತ್ತೆ. ಸರಿ, ಅವರು ಹಾಸಿಗೆ ಹಿಡಿತಾರೆ. ಅಷ್ಟರಲ್ಲಿ ಅವರ ಸ್ನೇಹಿತರು ಬರ್ತಾರೆ. ಅವರ ಸ್ನೇಹಿತರ ಮುಂದೆ ಆ ಅಪ್ಪ ಹೇಳ್ಕೋತಾರೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಇರುವಂತಹ ಎಷ್ಟೇ ಆಗಲಿ, ದುಡ್ಡಾಗಲಿ, ಒಡವೆ ಆಗಲಿ, ಫಂಡಾಗಲಿ, ನೀವು ಹೆಣ್ಮಕ್ಳಿಗೂ ಕೊಡಬೇಡಿ, ಗಂಡು ಮಕ್ಳಿಗೂ ಕೊಡಬೇಡಿ, ಜಾಗೃತರಾಗಿರಿ. ಫಸ್ಟು ನಿಮ್ಮ ಸೆಕ್ಯೂರಿಟಿ ನೋಡ್ಕೊಳ್ಳಿ, ಆಮೇಲೆ
ನೀವು ಹೋದ್ಮೇಲೆ ಎಲ್ಲ ಗಂಟು ಅವ್ರಿಗೆ ಸೇರುತ್ತೆ. ನೀವು ಅವ್ರ ಬಗ್ಗೆ ಇರುವಾಗ ಚಿಂತೆ ಮಾಡಬೇಡಿ, ನೀವು ಸೆಕ್ಯೂರ್ ಆಗಿರೋದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಇದರಿಂದ ನಾವು ಕಲ್ತ್ಕೊಳ್ಳೋ ನೀತಿ ಪಾಠ ಏನಪ್ಪ ಅಂದರೆ, ನಮ್ಮ ಹತ್ರ ಐತೆ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಫಸ್ಟೇ ಕೊಟ್ಬಿಡ್ಬಾರ್ದು. ನಾವು ಸೆಕ್ಯೂರಾಗಿರಬೇಕು. ನಮ್ಮ ಹತ್ರ ಗಂಟಿದ್ರೆ ನಂಟರು ಊರೆಲ್ಲ ಇರ್ತಾರೆ ಅನ್ನೋ ನೀತಿಯನ್ನು ನಾವು ತಿಳ್ಕೋಬಹುದು. ಇಷ್ಟು ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.